ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ವಯಸ್ಸಿಗೆ ಕೂದಲು ಉದುರೋ ಸಮಸ್ಯೆ ಆಗಿರ್ಬೋದು, ತಲೆ ಹೊಟ್ಟಾಗಿರ್ಬೋದು, ಬಿಳಿ ಕೂದಲಾಗಿರ್ಬೋದು, ಈ ಥರ ಸಮಸ್ಯೆಗಳೆಲ್ಲ ಹೆಚ್ಚಾಗಿ ಕಾಡ್ತಿದೆ. ಹಾಗಾಗಿ ನಮ್ಮ ಕೂದಲನ್ನ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ನಾವು ಕೂದಲಿಗೆ ಬಳಸೋ ಅಂಥ ಎಣ್ಣೆಗೆ ಏನೆಲ್ಲ ಸಾಮಗ್ರಿಗಳನ್ನ ಹಾಕಿ ಎಣ್ಣೆನ ಕಾಯಿಸ್ಕೊಬೇಕು, ನಮ್ಮ ಕೂದಲನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ದಾಸವಾಳದೆಲೆ ಜೊತೆಗೆ ಹೂವು, ಸ್ವಲ್ಪ ಕರಿಬೇವನ್ನ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ. ಯಾಕೆಂದರೆ ನೀರಿನ ಅಂಶ ಎಲ್ಲ ಸೋರಬೇಕು. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಒಂದು 4 ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಆಲೋವೆರಾನ ತೊಗೊಂಡಿದ್ದೀನಿ. ಅಂದರೆ ಲೋಳೆ ಸರ ಅಂತ ಹೇಳಿ ಏನು ಕರೀತಾರೆ ಅದನ್ನು. 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ. ಇನ್ನು ಗಾಣದಲ್ಲಿ ಆಡಿಸಿರೋ ಅಂಥ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಸ್ವಲ್ಪ ಹರಳೆಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಅಗಲ ಇರೋವಂಥ ಪಾತ್ರೆಗೆ ಹಾಕ್ಕೊಬೇಕು. ಸೊ ಈ ಥರ ಗಾಣದಲ್ಲಿ ಆಡಿಸಿರೋ ಅಂಥ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕೊಬ್ಬರಿ ಎಣ್ಣೆನ ನೀಟಾಗಿ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಇದರೊಟ್ಟಿಗೆ ಸ್ವಲ್ಪ ಹರಳೆಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಬರೀ ಕೊಬ್ಬರಿ ಎಣ್ಣೆನೇ ಕಾಯಿಸ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಹರಳೆಣ್ಣೆನೂ ಸಹ ಹಾಕ್ಕೊಬೇಕು. ಹರಳೆಣ್ಣೆ ಬಳಸೋದ್ರಿಂದ ಹೇರು ಒಂಥರ ನೈಸ್ ಬರುತ್ತೆ, ಶೈನಿಂಗ್ ಆಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ದಾಸವಾಳದ ಹೂವನ್ನ ಹಾಕ್ಕೊತಾ ಇದ್ದೀನಿ. ಕೆಂಪು ದಾಸವಾಳದ ಹೂವನೂ ಹಾಕ್ಕೊಳ್ಳಿ. ನಿಮಗೇನಾದರೂ ಬಿಳಿ ದಾಸವಾಳದ ಹೂವು ಸಿಕ್ಕಿದ್ರೆ ಅದನ್ನು ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೂದಲು ಬೆಳವಣಿಗೆಗೆ ಇದೆಲ್ಲನೂ ಸಹ ನಮಗೆ ಸಹಾಯ ಮಾಡುತ್ತೆ. ಬೆಳಗ್ಗೆ ಬಿಸಿಲಲ್ಲಿ ಇಟ್ಟಾಗ ಫ್ರೆಶ್ ಆಗಿತ್ತು ಹೂವು, ಸ್ವಲ್ಪ ಬಿಸಿಲಿಗೆ ಬಾಡ್ದಂಗೆ ಆಗಿದೆ, ಏನೂ ತೊಂದರೆ ಇಲ್ಲ. ನೆಕ್ಸ್ಟು ನಾನಿಲ್ಲಿ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಏನೆಲ್ಲ ಪದಾರ್ಥಗಳನ್ನ ನಾವು ಹಾಕ್ತೀವಿ ಅದೆಲ್ಲ ಪದಾರ್ಥಕ್ಕಿಂತ ಹೆಚ್ಚಾಗಿ ಕರಿಬೇವನ್ನ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ದಾಸವಾಳದ ಎಲೆನ ಹಾಕ್ಕೊತಾ ಇದ್ದೀನಿ. ಇದು ಒಂದು 10 ಎಲೆನ ಹಾಕ್ಕೊತಾ ಇದ್ದೀನಿ. ಸೊ ಎಲೆ ಅಗಲ ಇದೆ ಅಲ್ವಾ, ಹಾಗಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಆಗಲೇ ಹೇಳ್ದಂಗೆ ಲೋಳೆ ಸರ ಅಂತ ಏನು ಕರಿತೀವಿ, ಅಂದರೆ ಆಲೋವೆರಾ, ಅದನ್ನು ಜೆಲ್ ಮಾತ್ರ ಬರುತ್ತಲ್ವ ಅದನ್ನು ಮಾತ್ರ ಹಾಕ್ಕೊಬೇಕಾಗುತ್ತೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ, ಒಂದು 5 ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ಕಪ್ಪು ಜೀರಿಗೆ, ನೀವು ನೋಡ್ತಾ ಇರೋದು ಕಪ್ಪು ಜೀರಿಗೆ. ನೆಕ್ಸ್ಟ್ ಇದು ಮೆಂತ್ಯ. ಸೊ ಇದು ತುಂಬಾ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನೆಲ್ಲ ಹಾಕಾದ್ಮೇಲೆ ನೀಟಾಗಿ ಎಣ್ಣೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ಸ್ಟವ್ ಆನ್ ಮಾಡಿ ಇಡ್ತಾ ಇದ್ದೀನಿ ನಾನು. ಸೊ ಲೋ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮ್ ಕೊಡೋದಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಎಣ್ಣೆ ತುಂಬ ಉರಿ ಕೊಟ್ಬಿಟ್ರೆ ಅದು ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿನೇ ಲೋ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಬೇಕಾಗುತ್ತೆ. ಬರೀ ಕೊಬ್ಬರಿ ಎಣ್ಣೆನ ಕೂದಲಿಗೆ ಹಚ್ಚೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಈ ರೀತಿ ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡಿ, ನಾನು ಆಗಲೇ ತೋರಿಸ್ದಾಗೆ ಕರಿಬೇವು, ದಾಸವಾಳದೆಲೆ, ದಾಸವಾಳದ ಹೂವು ಜೊತೆಗೆ ಆಲೋವೆರಾ, ಬೆಟ್ಟದ ನೆಲ್ಲಿಕಾಯಿ, ಮತ್ತಿನ್ನು ಕಪ್ಪು ಜೀರಿಗೆ, ಮೆಂತ್ಯ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ನಾವು ಕೂದಲಿಗೆ ಹಚ್ಚೋದ್ರಿಂದ ನಾನು ಆಗಲೇ ಹೇಳ್ದಾಗೆ ಬಿಳಿ ಕೂದಲಾಗಿರ್ಬೋದು, ತಲೆ ಹೊಟ್ಟಾಗಿರ್ಬೋದು, ಅಂದರೆ ಡ್ಯಾಂಡ್ರಫು, ಕೂದಲು ಉದುರೋದಾಗಿರ್ಬೋದು, ಇದೆಲ್ಲ ಡೇ ಬೈ ಡೇ ನಿವಾರಣೆ ಆಗ್ತಾ ಬರುತ್ತೆ. ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಒಂದು 20 ನಿಮಿಷಗಳ ಕಾಲ ಲೋ ಫ್ಲೇಮ್ ಕೊಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿದ್ದೀನಿ. ಸೊ ಇದನ್ನು 1 ಡೇ ಓವರ್ನೈಟ್ ಬಿಟ್ಬಿಡ್ತೀನಿ. ಯಾಕೆಂದರೆ ಎಣ್ಣೆ ತುಂಬಾ ಬಿಸಿ ಇರುತ್ತೆ. ಸೊ ಆವಾಗ ನಾವು ಅದನ್ನು ಸೋಸಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಮಾರನೇ ದಿನ ಇದನ್ನು ನೀಟಾಗಿ ಸೋಸ್ಕೊಂಡು ಒಂದು ಬಾಟಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವೊಬ್ಬರು ಇದಕ್ಕೆ ಈರುಳ್ಳಿನೂ ಸಹ ಹಾಕ್ತಾರೆ ಎಣ್ಣೆ ಕಾಯಿಸ್ಲಿಕ್ಕೆ. ಬಟ್ ಆದರೆ ಈರುಳ್ಳಿ ಹಾಕಿದ್ರೆ ಈರುಳ್ಳಿಯಲ್ಲಿರುವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಜೊತೆಗೆ ಅದನ್ನು ಜಾಸ್ತಿ ದಿನಗಳ ಕಾಲ ಎಣ್ಣೆನ ಬಳಸೋದಕ್ಕೆ ಆಗೋದಿಲ್ಲ. ನಾವೇನಾದರೂ ಹೇರ್ಗೆ ಅಪ್ಲೈ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಎಣ್ಣೆಗೆ ನಾವು ಈರುಳ್ಳಿನ ಹಾಕಿಬಿಟ್ಟು ಬೇಕಾದರೆ ಕಾಯಿಸ್ಕೊಬೋದು. ನೀವು ನೋಡ್ತಾ ಇರ್ಬೋದು, ಇವಾಗ ಏನಿದೆ 1 ಡೇ ನೈಟ್ ಪೂರ್ತಿ ನಾವು ಎಣ್ಣೆನ ಹಾರೋದಕ್ಕೆ ಬಿಡ್ತೀವಿ ಅಲ್ವಾ, ಆವಾಗಲೂ ಸಹ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿರ್ತೀವಿ ಅದರಲ್ಲಿರೋವಂಥ ಸಾರ ಎಲ್ಲ ಎಣ್ಣೆಯಲ್ಲಿ ಬಿಟ್ಟಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ, ಅದ್ರ ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಬಾಟಲ್ ಪೂರ್ತಿಯಾಗಿ ಎಣ್ಣೆನ ಹಾಕಿದ್ದೆ, ಅಷ್ಟೇ ಎಣ್ಣೆ ನನಗೆ ರಿಟರ್ನ್ ಸಿಕ್ಕಿದೆ. ಯಾವುದೇ ಥರ ಎಣ್ಣೆ ಕಮ್ಮಿ ಆಗಿಲ್ಲ.
ಎಣ್ಣೆ ಏನೋ ಕಾಯಿಸಿದಾಯಿತು, ಇದನ್ನು ಕೂದಲಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ. ಎಣ್ಣೆನ ಕಾಯಿಸಿದ ಮೇಲೆ ನಾವು ಕೂದಲಿಗೆ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗಂದರೆ ಹಾಗೆ ಅಪ್ಲೈ ಮಾಡಿದ್ರೆ ನಾವು ಅಂದ್ಕೊಂಡಿರೋ ರಿಸಲ್ಟು ಖಂಡಿತ ಬರೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಈ ರೀತಿ ಕೂದಲು ಬುಡಕ್ಕೆ ನೀಟಾಗಿ ಎಣ್ಣೆನ ಹಚ್ಚಬೇಕಾಗುತ್ತೆ. ಇದೇ ಥರ ನಾವು ವಾರಕ್ಕೆ 3 ಬಾರಿ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ನಿವಾರಣೆ ಆಗುತ್ತೆ, ತಲೆ ಹೊಟ್ಟು ನಿವಾರಣೆ ಆಗುತ್ತೆ, ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಕೂದಲು ಉದುರೋದು ದಿನದಿಂದ ದಿನಕ್ಕೆ ಕಡಿಮೆ ಆಯ್ತಾ ಬರುತ್ತೆ. ಸೊ ಈ ರೀತಿ ಎಣ್ಣೆನ ಕಾಯಿಸಿ ಇಟ್ಕೊಂಡು ನೀವು ಸಹ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೂ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಉಪಯುಕ್ತವಾದಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ. ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.